ಚೀಫ್ ಆಫೀಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, AEE 3 ಜನರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಸರ್, ಈಗ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈಗ ತಾನೇ ಒಂದು ಪತ್ರ ಬರೆದಿದ್ದಾರೆ ಸರ್, ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿರುವಂಥದ್ದು. ಇದು ನನ್ನ ಕೊನೆಯ ಎಚ್ಚರಿಕೆ, ನೀನು ಮೊದಲು ದೇಶಕ್ಕೆ ಬಂದು ಈ ಕಾನೂನಿಗೆ ತಲೆಬಾರದು ಪತ್ರ ಬರೆದಿದ್ದಾರೆ. ಸುದೀಪ್ ಅವರು ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಇಲ್ಲಿ ಚೀಫ್ ಆಫೀಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, AEE 3 ಜನರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಸರ್, ಈಗ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈಗ ತಾನೇ ಒಂದು ಪತ್ರ ಬರೆದಿದ್ದಾರೆ ಸರ್, ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿರುವಂಥದ್ದು. ಇದು ನನ್ನ ಕೊನೆಯ ಎಚ್ಚರಿಕೆ, ನೀನು ಮೊದಲು ದೇಶಕ್ಕೆ ಬಂದು ಈ ಕಾನೂನಿಗೆ ತಲೆಬಾರದು ಪತ್ರ ಬರೆದಿದ್ದಾರೆ. ಸುದೀಪ್ ಅವರು ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಗೊಬ್ಬರ, ಬೀಜ, ಪೆಸ್ಟಿಸೈಡ್ಸ್ ಯಾವ ತೊಂದರೆ ಇದೇ ರೀತಿ ನೋಡ್ಕೋಬೇಕು. ರೈತರು ಯಾವ ಕಂಪ್ಲೇಂಟ್ ಕೂಡ ರೈತರಿಂದ ಬರಬಾರ್ದು. ಆಮೇಲೆ ಪರಿಹಾರ ಬಂದಿದೆಯಲ್ಲ, ಆ ಪರಿಹಾರನೆಲ್ಲ ಜನರಿಗೆ ತಲುಪಿದೆ ಇದು ಅಂತೇಳಿ ಎನ್ಶೂರ್ ಮಾಡ್ತಾರೆ. ಸರ್, ಮೈಸೂರಿನ ಪ್ರಕರಣದಲ್ಲಿ ಯಾರ್ದು ತಪ್ಪು ಅನ್ನೋದು ನಿಮಗೆ ಮಾಹಿತಿ ಕೊಡ್ತೀವಿ? ಅದಕ್ಕೆ DC ವರದಿ ಕೊಟ್ಟಿದ್ದಾರೆ. ನೀರು ಸಪ್ಲೈ ಮಾಡ್ತಾರಲ್ಲ ಭೋಗಾದಿ ಪಟ್ಟಣ ಪಂಚಾಯತಿ, ಆ ನೀರು ಸಪ್ಲೈ ಮಾಡ್ತಕ್ಕಂಥವ್ರು ಅವರು ಕುಲುಷಿತ ನೀರನ್ನು ಕೊಟ್ಬಿಟ್ಟಿದ್ದಾರೆ ಟೆಸ್ಟ್ ಮಾಡದೇನೆ. ಸೊ ಹಾಗಾಗಿ ಕುಲುಷಿತ ನೀರು ಕುಡಿದವರೆಲ್ಲ ಅಸ್ವಸ್ಥರಾಗಿದ್ದಾರೆ. ಕೆಲವರು ಒಬ್ಬ ಸತ್ತಿದ್ದಾನೆ. ಮೂಡ ಡೆವಲಪ್ಮೆಂಟ್ ಅಥಾರಿಟಿಗೂ ಇದಕ್ಕೂ ಸಂಬಂಧ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೇಳ್ರಿ, ಏನಾದ್ರು ಕೇಳಾಗಿದ್ರೆ ಕೇಳ. ಮೈಸೂರಲ್ಲಿ ಎಷ್ಟು ನಷ್ಟ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮಳೆ ಅನಾಹುತದಿಂದ ಎಷ್ಟು ಬೆಳೆ ನಷ್ಟ ಆಗಿದೆ ಇವ್ರು ಕೇಳು. ಮೀಟಿಂಗ್ ಮಾಡಿದ್ರೆ ಇವ್ರು ಕೇಳಯ್ಯ, ಮೀಟಿಂಗ್ ಮಾಡಿದ್ರೆ ಇವ್ರು ಕೇಳು ಅಂತ ಜಿಲ್ಲಾ ಮಂತ್ರಿ ಬಿಟ್ಬಿಟ್ಟು ನಾನು ಕೇಳಿದ್ರೆ. ಇವತ್ತು ವಿಡಿಯೋ ಕಾನ್ಫರೆನ್ಸು ಎಷ್ಟೆಷ್ಟು ನಷ್ಟ ಆಗಿದೆ ಅಂತೆಲ್ಲ ಕೇಳಿದ್ರು. ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ಈ ಸಾರಿ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಪ್ರವಾಹ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೋಸ್ಕರ ಎಲ್ಲ ಜಿಲ್ಲಾಧಿಕಾರಿ, ಜಿಲ್ಲಾಡಳಿತ ಸಜ್ಜಾಗಿರಬೇಕು, ಪ್ರವಾಹ ಎದುರಿಸಲಿಕ್ಕೆ ಸಜ್ಜಾಗಿರಬೇಕು. ಹಿಂದೆ ಪ್ರವಾಹ ಬಂದಾಗ ಯಾವ್ಯಾವ ಜಾಗದಲ್ಲಿ ಅನಾಹುತಗಳಾಗಿದ್ದಾವೆ ಅಂಥದನ್ನೆಲ್ಲ ಈ ಸಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಮುಂಜಾಗ್ರತಾ ಕ್ರಮಗಳಿಂದ ತಪ್ಪಿಸಬೇಕು ಅಂತೇಳಿ ಅವರೆಲ್ಲ ಹೇಳಿದ್ದಾರೆ. ಒಂದು. ಎರಡನೇದು, ಕುಲುಷಿತ ನೀರನ್ನು ಕುಡಿದು ಜನ ನಮ್ಮಲ್ಲಿ ಎರಡು ಕಡೆ ಕಾಲರ ಬಂದು ಆಗ್ತಿದೆ. ಅದರಿಂದ ಕುಲುಷಿತ ನೀರು ಜನಗಳಿಗೆ ಇರಬಾರ್ದು. ಪೋರ್ಟಬಲ್ ವಾಟರ್ ಸಿಗಬೇಕು, ಶುದ್ಧ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು ಕಾಯಬೇಕು. ಅದಕ್ಕೋಸ್ಕರ ಎವ್ರಿ ಡೇ ಕುಡಿಯೋ ನೀರನ್ನು ಚೆಕ್ ಮಾಡಬೇಕು. ವೆದರ್ ಇಟ್ ಈಸ್ ಪೋರ್ಟಬಲ್ ಆರ್ ನಾಟ್ ಪೋರ್ಟಬಲ್, ಶುದ್ಧ ನೀರ ಇಲ್ವಾ, ಬ್ಯಾಕ್ಟೀರಿಯಾಗಳಿದ್ದಾವ, ಕ್ಲೋರೈಡ್ ಇದೆಯಾ, ಇನ್ನೇನಾದರೂ ಇದೆಯಾ ಅಂತೆಲ್ಲ ನೋಡ್ತಕ್ಕಂಥದ್ದು ಚೆಕ್ ಮಾಡಬೇಕು ಅಂತೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಆಮೇಲೆ ಮುಂಗಾರು ಶುರುವಾಗ್ತದೆ. ಈಗ ಪ್ರೀ ಮಾನ್ಸೂನ್ ಈಗ ಮಳೆ ಬರ್ತಾ ಇದೆ. ಆಮೇಲೆ ರೆಗ್ಯುಲರ್ ಮುಂಗಾರು ಶುರುವಾಯ್ತದೆ. ಅದಕ್ಕೆ ಬಿತ್ತನೆ ಶುರುವಾಗುತ್ತೆ ಎಲ್ಲ ಕಡೆ, ಇಡೀ ರಾಜ್ಯ.